ಮಾಸ್ಟರ್ ಶೆಫ್ 999 ಹೊಚ್ಚ ಹೊಸ ಸಂಚಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಡ್ಕಾ ಚಿಕನ್ ಮಾಡ್ತಿದ್ದೇವೆ. ಬನ್ನಿ ಮಡ್ಕಾ ಚಿಕನ್ ಹೇಗೆ ಮಾಡೋದಂತ ನೋಡುವ. 4 kg ಕೋಳಿ ತಂದಿದ್ದೇವೆ. ಕೋಳಿಯನ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡಿದ್ದೇನೆ. ಮಡ್ಕಾ ಚಿಕನ್ಗೆ ಮಸಾಲ ರೆಡಿ ಮಾಡ್ತಿದ್ದೇವೆ. ಇದಕ್ಕೆ ಕಟ್ ಮಾಡಿದ 4 ಈರುಳ್ಳಿನ ಹಾಕ್ತೇನೆ. ಕಟ್ ಮಾಡಿದ 2 ಟೊಮೆಟೊನ ಹಾಕ್ತೇನೆ. ಇದಕ್ಕೆ ಕಟ್ ಮಾಡಿದ 4 ಹಸಿ ಮೆಣಸಿನಕಾಯಿನ ಹಾಕ್ತೇನೆ. ಶುಂಠಿನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ಇದಕ್ಕೆ 2 ಬೆಳ್ಳುಳ್ಳಿ ಹೆಸಲನ್ನ ಸಪರೇಟ್ ಮಾಡಿ ಇಟ್ಟಿದ್ದೇನೆ, ಈಗ ಅದನ್ನು ಹಾಕ್ತೇನೆ. ನೋಡಿ, ಇದಕ್ಕೆ 1 ಕಪ್ ಚಿಕನ್ ಮಸಾಲ ಹಾಕ್ತೇನೆ. ಒಂದು 4 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೇನೆ. 1 ಸ್ಪೂನ್ ಪೆಪ್ಪರ್ ಹಾಕ್ತೇನೆ. 1 ಸ್ಪೂನ್ ಗರಂ ಮಸಾಲ ಹಾಕ್ತೇನೆ. 2 ಸ್ಪೂನ್ ಕೊತ್ತಂಬರಿ ಹುಡಿ ಹಾಕ್ತೇನೆ. 1 ಸ್ಪೂನ್ ಅರಶಿನ ಹುಡಿ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು. ನೋಡಿ, ಇದಕ್ಕೆ 2 ಲಿಂಬೆ ಹುಳಿ ಹಿಂಡುತ್ತೇನೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ ನಾನು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದಕ್ಕೆ 1 ಪ್ಯಾಕೆಟ್ ಚಕ್ಕೆ ಹಾಕ್ತೇನೆ. ಈ ಅಲ್ಯೂಮಿನಿಯಂನ ಚಿಕ್ಕ ಪ್ಲೇಟಿನ ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ತೇನೆ, ಸ್ಟೀಮ್ ಹೋಗ್ಲಿಕ್ಕೆ. ನೋಡಿ, ಒಂದು ಚಿಕ್ಕ ಹೋಲ್ ಕಾಣ್ಬೋದು ನೀವು. ನೋಡಿ, 2 ತಟ್ಟೆಯಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿದ್ದೇನೆ. ನೋಡಿ, 2 ಮಡಿಕೆ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ 2ಕ್ಕೂ. ಇದನ್ನು ಫುಲ್ಲು ಸ್ಪ್ರೆಡ್ ಮಾಡ್ತೇನೆ ಈ ಎಣ್ಣೆನ. ಈಗ ಇದಕ್ಕೆ ನಾವು ಮಾಡಿಟ್ಟ ಮಸಾಲಾನ ಹಾಕ್ತೇನೆ. ಈಗ ಈ ಮಡಿಕೆನ ಸೀಲ್ ಮಾಡಲಿಕ್ಕೆ ಇದರ ಸೈಡಿಗೆ ಮೈದಾದ ಲೇಯರ್ನ ಅಂಟಿಸ್ತೇನೆ. ಒಂದು ಅಲ್ಯೂಮಿನಿಯಂ ಮುಚ್ಚಳದಿಂದ ಇದನ್ನೀಗ ಕವರ್ ಮಾಡ್ತೇನೆ ನಾನು. ಕಂಪ್ಲೀಟ್ ಸೀಲ್ ಆಗಿದೆ ಈ ಮಡಿಕೆ ಈಗ. ಇಲ್ಲಿ 2 ಒಲೆ ಇದೆ, ಇದಕ್ಕೆ ಕಟ್ಟಿಗೆ ಇಡ್ತೇನೆ ನಾನು. ಜೋರಾಗಿ ಮಳೆ ಬರ್ತಾ ಇದೆ. ಈ ಮಡಿಕೆಯನ್ನು ಇದರ ಮೇಲೆ ಇಡ್ತೇನೆ.
ಚಿಕನ್ ಅಡಿ ಹಿಡಿಬಾರ್ದಂತ ಇದನ್ನು ತೆಗೆದು ಸ್ವಲ್ಪ ಅಲ್ಲಾಡಿಸ್ತೇನೆ ನಾನು. ಹೀಗೆ ಮಾಡೋದ್ರಿಂದ ಚಿಕನ್ ಅಡಿ ಹಿಡಿಯುವುದಿಲ್ಲ ಮತ್ತು ಸರಿಯಾಗಿ ಬೇಯುತ್ತೆ. ಮತ್ತೆ ಅಲ್ಲೇ ಇಡ್ತೇನೆ. ಈಗ ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ ಹೇಗಾಗಿದೆ ಅಂತ ನೋಡುವ ನಮ್ಮ ಮಡ್ಕ ಚಿಕನ್. ಇದು ನೋಡಿ, ಇದು ತುಂಬ ಬಿಸಿಯಾಗಿದೆ. ಮತ್ತೊಂದು ಮಡ್ಕ ಚಿಕನ್ನ ಸೀಲನ್ನು ಓಪನ್ ಮಾಡ್ತೇನೆ ನಾನೀಗ. ಇವತ್ತಿನ ನಮ್ಮ ರೆಸಿಪಿ ಮಡ್ಕ ಚಿಕನ್ ಸೂಪರ್ ಆಗಿ ಬಂದಿದೆ. ಇವತ್ತು ತುಂಬಾ ಮಳೆ ಬಂತು, ಆ ಕಾರಣದಿಂದಾಗಿ ನಮಗೆ ಔಟ್ಡೋರ್ ಆಗಿ ಶೂಟ್ ಮಾಡ್ಲಿಕ್ಕೆ ಆಗಿಲ್ಲ. ಪರೋಟದೊಂದಿಗೆ ಮಡ್ಕ ಚಿಕನ್ನ ಟೇಸ್ಟ್ ಮಾಡ್ತೇನೆ, ಹೇಗೆ ಆಗಿದೆ ಅಂತ ನೋಡುವ. ಸೂಪರ್ ಆಗಿದೆ, ಸೂಪರ್ ಟೇಸ್ಟ್, ನನಗೆ ತುಂಬ ಇಷ್ಟ ಆಯಿತು. ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.